హాయ్ మేడం, ఎలా ఉన్నారు? బాగున్నారు మేడం. సో కొత్త కలెక్షన్స్ అయితే కనుక మనం ఈ వీడియో స్టార్ట్ చేసేస్తున్నాము. ఓకే, సో ఫస్ట్ కొత్తగా చూసే కస్టమర్స్ కి అడ్రస్, షాప్ నేమ్ అన్ని డీటెయిల్ చెప్పండి. ఆల్మోస్ట్ ఏము ఎవెన్యూ రోడ్, బెంగళూరు. చిక్పేట బెంగళూరు ఎవెన్యూ రోడ్, నియర్ బై కరూర్ వైశ్య బ్యాంక్ మా షాప్ ఉంది. ఓకే ಓಕೆ, ನಿಯರ್ ಬೈ ಕರೂರ್ ವೈಶ್ಯ ಬ್ಯಾಂಕ್ ಆರ್ ನಿಯರ್ ಬೈ ಬಾಲಾಜಿ ಟೆಂಪಲ್. ಸಿಟಿ ಮಾರ್ಕೆಟಿಂಗ್ ಬಂದ್ರೆ ಬಾಲಾಜಿ ಟೆಂಪಲ್ ಹತ್ರ ಬಂದು ಫೋನ್ ಮಾಡಿ. ಹಂಗೆ ನೀವು ಮೈಸೂರು ಬ್ಯಾಂಕ್ ಇಂದ ಬಂದ್ರೆ ನೀವು ಕರೂರ್ ವೈಶ್ಯ ಬ್ಯಾಂಕ್ ಹತ್ರ ಬಂದು ಫೋನ್ ಮಾಡಿ. ಆ ಕಡೆ ಬಿವಿ ಕ್ಯಾಂಗರ್ ರೋಡ್ ರಾಘವೇಂದ್ರ ಹೋಟೆಲ್ ಕಡೆಯಿಂದ ಬಂದ್ರೆ ಚಿಕ್ಪೇಟ್ ಮೆಟ್ರೋ ಸ್ಟೇಷನ್ నుంచి ಅಲ್ಲಿಂದ ಬಂದ್ರೆ ಚಿಕ್ಪೇಟ್ ಮೆಟ್ರೋ ಇಂದ ಲೆಫ್ಟ್ ತಗೊಂಡ್ ರೈಟ್ ತಗೊಂಡ್ ಸ್ವಲ್ಪ ಮುಂದೆ ಬಂದು ಒಂದ್ ಸರ್ಕಲ್ ಇಂದ ವಾಪಸ್ ರೈಟ್ ತಗೊಂಡ್ ನೆಕ್ಸ್ಟ್ ಸರ್ಕಲ್ ಅವೆನ್ಯೂ ರೋಡ್ ಸರ್ಕಲ್ ಅಲ್ಲಿ ಬಂದು ಫೋನ್ ಮಾಡಿ. ಇದು ಪ್ರಾಪರ್ ಎಕ್ಸಾಕ್ಟ್ ಲೊಕೇಶನ್ ಇದೆ, ಅಲ್ಲಿ ಬಂದು ಫೋನ್ ಮಾಡಿದ್ರೆ ನಾನು ನಿಮ್ಗೆ ಗೈಡ್ ಲೈನ್ಸ್ ಕೊಡಬಹುದು ಎಲ್ಲಿ ಬರಬೇಕು. లేదంటే వాట్సాప్ లో లొకేషన్ షేర్ చేయమని లొకేషన్ పెడతారు. ಏನಿಲ್ಲ, ಜಸ್ಟ್ ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಡ್ರಾಪ್ ಮಾಡಿ, ಪ್ಲೀಸ್ ಸೆಂಡ್ ಮಿ ದ ಲೊಕೇಶನ್ ಅಂತ ಡ್ರಾಪ್ ಬಂದ್ಬಿಡುತ್ತೆ. ಆ ಲೊಕೇಶನ್ ಬೇಕಾದ್ರೆ 2 ದಿವಸ ಆದ್ಮೇಲೆ ಬನ್ನಿ, 4 ದಿವಸ ಆದ್ಮೇಲೆ ನಿಮಗೆ ಒಂದ್ಸರಿ ಲೊಕೇಶನ್ ಬಂದ್ಬಿಟ್ಟು ನಿಮ್ಗೆ ಈಸಿ ಇರುತ್ತೆ, ಕಂಫರ್ಟೇಬಲ್ ಆಗಿರುತ್ತೆ. ಓಕೆ, ಸೊ ನಮ್ಮ ಹತ್ರ ಏನಿದೆ, ನಮ್ಮ ಅಂಗಡಿ ಹೆಸರು ಸಂಕಲ್ಪ ಕ್ರಿಯೇಷನ್ ಅಂತ. ಓಕೆ, ನಮ್ದು 2 ಫಾರ್ಮ್ ಇದೆ. ಒಂದು ಫಾರ್ಮ್ ಇದೆ ಕೆಳಗಡೆ ಸಂಸ್ಕಾರ ಫ್ಯಾಷನ್ ಅಂತ. ಓಕೆ, ಆ ಫಾರ್ಮ್ ಅಲ್ಲಿ ನಿಮಗೆ ಟಾಪ್ಸ್, ಲೆಗ್ಗಿನ್ಸ್, ಬ್ರಾಂಡೆಡ್ ಟಾಪ್ಸ್, ಸುಡಾ ಬ್ರ್ಯಾಂಡು, ಜಿಯಾಸಾ ಬ್ರ್ಯಾಂಡು, ಲಿವಾ ಬ್ರ್ಯಾಂಡು ಅದೆಲ್ಲ ಕೆಳಗಡೆ ನಿಮ್ಗೆ ಅವೈಲೇಬಲ್ ಇದೆ. ಇದು ನಮ್ದು ಫಸ್ಟ್ ಫ್ಲೋರ್ ಯೂನಿಟ್. ಇಲ್ಲಿ ನಿಮ್ಗೆ ಆಲ್ 3 ಪೀಸ್ ಕ್ಯಾಟ್ಲಾಗ್ಸ್, ಎವ್ರಿ 3 ಪೀಸ್ ಕ್ಯಾಟ್ಲಾಗ್ ಈ ತರ ಎಲ್ಲ ನಮ್ಮ ಹತ್ರ ಇಲ್ಲ ಅಂದ್ರೆ ಇಲ್ಲ ಒಂದು 25-30-35 ಕ್ಯಾಟ್ಲಾಗ್ಸ್ ಅವೈಲೇಬಲ್ ಇರುತ್ತೆ. ಎಲ್ಲ ಫ್ಯಾನ್ಸಿ ಐಟಮ್. ಓಕೆ, ಅದರಲ್ಲೂ ಕಸ್ಟಮರ್ಗೆ ಒಂದೊಂದು ಕ್ಯಾಟ್ಲಾಗ್ ಅಲ್ಲಿ ಅವ್ರಿಗೆ 20 ಬ್ಯಾಗ್ ಬೇಕು, 10 ಬ್ಯಾಗ್ ಬೇಕು, ಅದು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಹಂಗಿಲ್ಲ ನಮ್ಮ ಹತ್ರ ಇವಾಗ ಇದು ಅವೈಲೇಬಲ್ ಇದೆ ಇದಿಲ್ಲ ಅಂತ ಇಲ್ಲ, ನಮ್ಮ ಹತ್ರ ಎನಿ ಟೈಮ್ ಇನ್ ಸ್ಟಾಕ್, ಫುಲ್ ಸ್ಟಾಕ್ ಇರುತ್ತೆ ನಿಮ್ಗೆ. ನೋಡಿ ಒಂದ್ಸರಿ ತೋರಿಸ್ಬಿಡ್ತೀನಿ ನೋಡಿ, ಇದೆಲ್ಲ ನಿಮ್ಗೆ ಸ್ಯಾಂಪಲ್ ತೋರ್ಸಕ್ ಇಕ್ಕಿರೋದು. ಈಗ ಇದೆಲ್ಲ ಸುಮ್ಮನೆ ಸ್ಯಾಂಪಲ್ ತೋರ್ಸಕ್ ಇಕ್ಕಿರೋದು. ಇದ್ರಲ್ಲಿ ನಿಮ್ಗೆ ಕ್ವಾಂಟಿಟಿ ಬೇಕಂದ್ರೆ ನೋಡಿ, ಇಲ್ಲಿ ಇವన్నీ ಕೂಡ ಅಂತ ಬ್ಯಾಗ್ಸ್ ಸ್ಟಾಕ್ ನಿಮ್ಗೆ ಎಷ್ಟು ಬೇಕಾ ನೋಡಿ. ಇಲ್ಲಿ ನಿಮ್ಗೆ ಪಾರ್ಸಲ್ ಟು ಪಾರ್ಸಲ್ ಬೇಕು. ಕಸ್ಟಮರ್ ಯಾರು ನಮಗೆ ಬೇಲ್ ಟು ಬೇಲ್ ಬೇಕು, ಅವ್ರಿಗೆ ಬೇಲ್ ಟು ಬೇಲ್ ಕಳಿಸ್ಬಿಡ್ತೀವಿ. ಅವ್ರಿಗೆ ಓಪನ್ ಮಾಡೋದಿಲ್ಲ, ಹಂಗೆ ಬೇಲ್ ಟು ಬೇಲ್ ನಾವು ಕಳಿಸ್ಬಿಡ್ತೀವಿ. ಅವ್ರಿಗೆ ಬಂದೊಂದು ಐಟಮ್ ಅಲ್ಲಿ ಒಂದು L2, XL2, XXL2, 3XL2 ಇಲ್ಲ 5 ಸೆಟ್ ಇಲ್ಲ 3 ಸೆಟ್ಸ್ ಅವೈಲೇಬಲ್ ಇರುತ್ತೆ. ಯಾರಿಗೆ ಅಲ್ಲಿ ಹೋಲ್ಸೇಲ್ ಮಾಡಬೇಕಾದ್ರೆ ಓಕೆ ಅವ್ರಿಗೂ ಅವೈಲೇಬಲ್ ಇದೆ. ಕ್ವಾಂಟಿಟಿ ನಿಮ್ಗೆ ಏನ್ ಕ್ವಾಂಟಿಟಿ ಬೇಕು ಅದು ಕೊಡ್ತೀನಿ, ಎಲ್ಲ ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ. ಎನಿ ಟೈಮ್ ನಮ್ಮ ಹತ್ರ ಒಂದು ಆವರೇಜ್ 30 ಕ್ಯಾಟ್ಲಾಗ್ಸ್ ಅವೈಲೇಬಲ್ ಇರುತ್ತೆ. ಅದು ಲೇಟೆಸ್ಟ್, ಓಲ್ಡ್ ವರ್ಜನ್ ಇಕ್ಕಲ್ಲ ನಮ್ಮ ಹತ್ರ ಲೇಟೆಸ್ಟ್. ಯಾಕಂದ್ರೆ ನಮ್ಮ ಹತ್ರ ಓಲ್ಡ್ ಕ್ಯಾಟ್ಲಾಗ್ ಇರೋದು ಸಾಧ್ಯ ಇಲ್ಲ, ಯಾಕಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಹಂಗಿರುತ್ತೆ, ಓಲ್ಡ್ ಇರಕ್ಕೆ ಸಾಧ್ಯ ಇಲ್ಲ. ಎವ್ರಿ ಟೈಮ್ ಏನ್ ಅಪ್ಡೇಟ್ ಬರುತ್ತೆ ಆ ತರ ನಿಮ್ಗೆ ಈ ತರ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ನೀವು ಯಾವಾಗಾದ್ರೂ ಅಂಗಡಿಗೆ ಬಂದ್ರೆ ಒಂದ್ಸರಿ ನೀವು ಜಸ್ಟ್ ಗ್ಲಾನ್ಸ್ ಕೊಟ್ಟು ನೋಡೋಕೆ ಬರ್ಬೋದು. ಓಕೆ, ಏನೇನು ಅವೈಲೇಬಲ್ ಇದೆ ಅಂತ ನೋಡ್ಕೊಂಡು ಹೋಗೋಲ್ಲ, ನೀವು ನೋಡಕ್ ಬಂದು ತಗೊಂಡ್ ಹೋಗ್ತೀರ ಅಷ್ಟು ಗ್ಯಾರಂಟಿ ಇದೆ. ಯಾಕಂದ್ರೆ ಅವೈಲೇಬಿಲಿಟಿ ಎಷ್ಟು ಇರುತ್ತೆ. ಜಸ್ಟ್ ಗ್ಲಾನ್ಸ್ ಕೊಟ್ಟು ನಿಮಗೆ ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀನಿ. ಹಂಗೂ ನಮ್ಮ ಹತ್ರ ನೈಟೀಸು ಇದೆ. ನೈಟೀಸ್ ಇವಾಗ ಸಮ್ಮರ್ ಟೈಮ್ ಬರ್ತಿದಲ್ಲ, ಸೊ ನೈಟೀಸು ನಿಮ್ಗೆ ಸಿಗ್ಬಿಡುತ್ತೆ. ಈ ತರ ಬಾರ್ಡರ್ ವರ್ಕ್ ನೈಟೀಸು, ಟಿವಿ ನೈಟೀಸು, ಟಿವಿ ಟು ವರ್ಕ್ ನೈಟೀಸು, ಮತ್ತೆ ಫೀಡಿಂಗ್ ನೈಟೀಸು, ಅಲ್ಪೈನ್ ನೈಟೀಸು, ವೆಸ್ಟರ್ನ್ ಟಾಪ್ಸ್ ಅದೆಲ್ಲ ಅವೈಲೇಬಲ್ ಇರುತ್ತೆ. ಇವಾಗ ಏನಂದ್ರೆ ಸ್ವಲ್ಪ ಮ್ಯಾರೇಜ್ ಸೀಸನ್ ಇದಲ್ಲ, ಸ್ವಲ್ಪ ಕಸ್ಟಮರ್ಗೆ ಫ್ಯಾನ್ಸಿ ತೋರ್ಸೋಣ. ಮ್ಯಾರೇಜ್ಗೆ ಫ್ಯಾನ್ಸಿ ಹಾಕಬೇಕು ಅಂತ ಸ್ವಲ್ಪ ಕ್ಯಾಪ್ಸೂಲ್ ವರ್ಕ್, ಕ್ಯಾಪ್ಸೂಲ್ ನೈರಾ ಕಟ್ಟು, ಆಲಿಯಾ ಕಟ್ಟು అదే తోసి ఈ తరలో ನಮ್ಮ ಹತ್ರ ಕ್ಯಾಟಲಾಗ್ಸ್ ಬರುತ್ತೆ. ఓకే, ఒకటైతే మీకు ఇక్కడ నోటెడ్ పాయింట్ ఏంటంటే ఓన్లీ హోల్సేల్ అండి, రీటైల్ ಅಂತ ఇచ్చేది లేదు. ఓన్లీ హోల్సేల్ ಕೊಡೋದು, ನಾವು ರಿಟೇಲ್ ಕೊಡಲ್ಲ. ಪ್ಲಸ್ ಪಾಯಿಂಟ್ ಅಂದ್ರೆ ನಾನು ನಿಮಗೆ ರೇಟ್ ಹೇಳಕ್ ಆಗಲ್ಲ ಇದ್ರದ್ದು. ಏನಾಗುತ್ತೆ ನಮ್ಮ ಕಸ್ಟಮರ್ ಹೇಳ್ತಾರೆ, ಸರ್ ನೀವು ಐಟಮ್ ತೋರಿಸಿದ್ರೆ ಸಾಕು, ಐಟಮ್ ನೋಡ್ಕೊಂಡೆ ಬಂದ್ಬಿಡ್ತೀವಿ. ನೀವು ರೇಟ್ ಹೇಳಿದ್ರೆ ಯಾರು ನೋಡ್ತಾರ ಅವ್ರು ನಮ್ಗೆ ಹೇಳ್ತಾರೆ ಈ ರೇಟ್ ಇದೆ ಅಂತ, ಅವ್ರು ಹೇಳಬೇಕಾದ್ರೆ. ಬಟ್ ಅವ್ರಿಗೆ ಆ 1 ಪೀಸ್ ನಾವು ಕೊಡೋದಿಲ್ಲವಲ್ಲ, ನಾವ್ ಮಾರೋದು ಓನ್ಲಿ ಫಾರ್ ಹೋಲ್ಸೇಲರ್ಸ್, ರೀಸೆಲರ್ಸ್ ಕಸ್ಟಮರ್. ರೀಸೆಲರ್ಸ್ ಅಂದ್ರೆ ಯಾರ್ದು ಅಂಗಡಿ ಇದೆ ಅವ್ರಿಗೋಸ್ಕರ. ನಾವಿಲ್ಲಿ ಇದರಲ್ಲಿ 1 ಪೀಸ್ ಕೊಡಿ ಅಂತ ಬಂದ್ರು ಕಸ್ಟಮರ್ ನಾವು 1 ಪೀಸ್ ಕೊಡಲ್ಲ. ನಾವು ಓನ್ಲಿ ಫಾರ್ ರೀಸೆಲರ್ಸ್ ಕಸ್ಟಮರ್, ಯಾರು ಅಂಗಡಿಯಲ್ಲಿ ಮಾರ್ತಾರೆ ಅವ್ರಿಗೋಸ್ಕರ ನಾವು ಸಪ್ಲೈ ಮಾಡೋದು ಅಷ್ಟೇ. ಟೋಟಲ್ ಪ್ಯೂರ್ ಹೋಲ್ಸೇಲ್ ಮಾಡೋದು, ರಿಟೇಲ್ ನಾವು ಅಟೆಂಡೇ ಮಾಡಲ್ಲ. ಸೊ ಹೋಲ್ಸೇಲ್ ಇದ್ರೆ ಬನ್ನಿ, ಖುಷಿ ಖುಷಿ ತಗೊಂಡೋಗಿ. ನೀವು 2 ಬ್ಯಾಗ್ ತಗೊಂಡೋದ್ರು ಖುಷಿ ಇದೆ, ಬಟ್ ಹೋಲ್ಸೇಲ್ ನಾವು ಇದರಲ್ಲಿ ಒಂದೇ ಪೀಸ್ ಬೇಕು. ಟ್ರಾನ್ಸ್ಪೋರ್ಟ್ ಕೂಡ ఉంది కదా, ಆಲ್ ಓವರ್ ಇಂಡಿಯಾ, ಔಟ್ ಆಫ್ ಇಂಡಿಯಾ ಬೇಕಾದ್ರೂ ಇದೆ, ಅದು ನೋ ಪ್ರಾಬ್ಲಮ್. ಎಲ್ಲಿ ಬೇಕು ಅಲ್ಲಿ ಕಳಿಸ್ತೀವಿ. ಜಸ್ಟ್ ನಿಮ್ ಲೊಕೇಶನ್, ನಿಮ್ ಏರಿಯಾದಲ್ಲಿ ಯಾವ ಟ್ರಾನ್ಸ್ಪೋರ್ಟ್ ಅವೈಲೇಬಲ್ ಇದೆ ಅದೇ ನಾವ್ ಇಲ್ಲಿ ಚೆಕ್ ಮಾಡಿ ಕಳಿಸ್ಬಿಡ್ತೀವಿ. ಮೋಸ್ಟ್ಲಿ ನಿಮ್ಗೆ VRL ಆಲ್ ಓವರ್ ಇಂಡಿಯಾ ಅವೈಲೇಬಲ್ ಇರುತ್ತೆ. ಓಕೆ, ಆದ್ರೆ ನಿಮ್ ಕಡೆ ಏನು ಪ್ರಿಫರೆನ್ಸ್ ಟ್ರಾನ್ಸ್ಪೋರ್ಟ್ ಇದೆ ನಮ್ಗೆ ಹೇಳಿ, ನಾವು ಅದ್ರಲ್ಲಿ ಕಳಿಸ್ತೀವಿ. ಟ್ರಾನ್ಸ್ಪೋರ್ಟ್ ಬಗ್ಗೆ ಯೋಚನೆ ಮಾಡಬೇಡಿ, ನೀವು ಎಲ್ಲ ಬೇಕಾದ್ರೆ ಕಳಿಸ್ತೀವಿ. ಬಸ್ ನಿಮ್ಮ ಹತ್ರ ಅಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರಬೇಕು ಅಷ್ಟೇ. ನಮ್ಮ ಹತ್ರ ಅವೈಲೇಬಲ್ ಇದೆ, ನಿಮ್ ಊರಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಚೆಕ್ చేసుకోండి ಅಂತೆ, ತೊಂದರೆ ಇಲ್ಲ. ಪ್ಲಸ್ ಔಟ್ ಆಫ್ ಇಂಡಿಯಾ ಕಳಿಸ್ಬೇಕಾದ್ರೂ ಕಳಿಸ್ತೀವಿ. ಅಲ್ಲಿ ನಿಮ್ದು ಯಾವ್ದು ಎಕ್ಸ್ಪೋರ್ಟರ್ ಇದ್ದಾರೆ ಅವ್ರಿಗೆ ಡೀಟೇಲ್ ಕೊಟ್ಟರೆ ನಾವು ಅಲ್ಲಿ ಕಳಿಸ್ಬಿಡ್ತೀವಿ ಅಷ್ಟೇ. ಆ ಎಕ್ಸ್ಪೋರ್ಟರ್ ಡೀಟೇಲ್ ಬೇಕು ನಿಮ್ಗೆ, ಆ ಪ್ರಕಾರ ಆಲ್ ಟು ಸೆಟ್ ಅವೈಲೇಬಲ್ ಇದೆ. ನೋಡಿ ಇವಾಗ ಜಸ್ಟ್ ಕ್ಯಾಟಲಾಗ್ ತೋರಿಸ್ತೀನಿ. ಈ ತರ ನಮ್ಮ ಹತ್ರ ಕ್ಯಾಟಲಾಗ್ಸ್ ಬರುತ್ತೆ, ಆಲಿಯಾ ಕಟ್ ಪ್ಲಸ್ 3 ಪೀಸ್ ಸೆಟ್ ಅದೇ. ಈ ತರ ಎಲ್ಲ ಡಿಸೈನರ್ ಕ್ಯಾಟಲಾಗ್ಸ್ ಎಲ್ಲ ಒಂದು ಡಿಸೈನ್ ತೋರಿಸಿ ಎಲ್ಲ ಓಪನ್ ಮಾಡ್ತೀನಿ. ಜಸ್ಟ್ ಒಂದು ಬುಕ್ ಓಪನ್ ಮಾಡ್ತಾ ಇದ್ದೀನಿ ನಿಮಗೆ. ಈ ತರ ನಮ್ಮ ಹತ್ರ ನೋಡಿ ಇಷ್ಟೊಂದು ಕ್ಯಾಟಲಾಗ್ಸ್ ಅವೈಲೇಬಲ್ ಇರುತ್ತೆ. ಅದರಲ್ಲೂ ಬಲ್ಕ್ ಅಲ್ಲಿ ಅವೈಲೇಬಲ್ ಇರುತ್ತೆ ಐಟಮ್. ಬರೀ ಕ್ಯಾಟಲಾಗ್ ಅವೈಲೇಬಲ್, ಬಲ್ಕ್ ಅಲ್ಲಿ ಐಟಮ್ ಅವೈಲೇಬಲ್. ಐಟಮ್ ಕೂಡ ಬಲ್ಕ್ ರೆಡಿ ఉంది.
ಅದೇ ಗ್ಲಾನ್ಸ್ ನಿಮ್ಗೆ ತೋರಿಸ್ಬಿಡಿ ಆ ಥರ ಬಲ್ಕಲ್ಲಿ ರೆಡಿ ಇರುತ್ತೆ. ನಮ್ಮ ಹತ್ರ ಅದಿಲ್ಲ 2-3 ಬ್ಯಾಗ್ ಇದೆ ನಿಮ್ಗೆ ಸುಮ್ಮನೆ ತೋರಿಸ್. ನಿಮ್ಗೆ ಸ್ಟಾಕ್ ಬೇಕು ಅಂದ್ರೆ ಜಸ್ಟ್ ಒಂದು ಮೆಸೇಜ್ ಮಾಡ್ಬಿಡಿ, ಟಕ್ 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 ಅಂತ ನಿಮ್ಗೆ ವಾಟ್ಸ್ಆಪ್ ಬರುತ್ತೆ. ನೀವೇ ಸ್ವಿಚ್ ಆಫ್ ಮಾಡ್ಬೇಕಾಗುತ್ತೆ ಫೋನ್, ವಾಟ್ಸ್ಆಪ್ ಕಳಿಸ್ತೀನಿ ನಾನು. ಸ್ವಿಚ್ ಆಫ್ ಫೋನೇ ಹ್ಯಾಂಗ್ అయిపోద్ది ಅನ್మాట. ಇಲ್ಲ ಅಂದ್ರೆ ವಾಟ್ಸ್ಆಪ್ ಬರುತ್ತೆ, 5 ನಿಮಿಷ ಬಿಟ್ಬಿಡಿ, ಎಲ್ಲ ಫೋಟೋ ಬಂದ್ಮೇಲೆ ನೀವು ಆಮೇಲೆ ಚೆಕ್ ಮಾಡಿ ಈಸಿ ಇರುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಗೆ ಐಟಮ್ ತೋರಿಸಿ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇವಾಗ ఫస్ట్ క్యాటలాగ్ చూసేద్దాం. సో ఇంట్రడక్షన్ అని డీటెయిల్గా ఎక్స్ప్లెయిన్ చేశారు. ఇంకేదైనా ఫర్దర్ డౌట్ ఉన్నా తెలుగు, తమిళ్, కన్నడ, హిందీ, ఇంగ్లీష్ లాంగ్వేజ్ కూడా వాళ్ళకి ఈజీ ఉంటుంది, ఈజీగా మాట్లాడుకోవచ్చు మీరు. ಜಸ್ಟ್ ಸ್ವಲ್ಪ ಗ್ಲಾನ್ಸ್ ಲುಕ್ ಅಲ್ಲಿ ನಿಮಗೆ ಬುಕ್ಸ್, ಕ್ಯಾಟಲಾಗ್ಸ್, ಐಟಮ್ಸ್ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ. ಇವಾಗ ಈ ಐಟಮ್ ಇದೆ. ಓಕೆ, ಇದೇನು ಬ್ರ್ಯಾಂಡು? ತನಿಷ್ಕ್ ಬ್ರ್ಯಾಂಡು. ತನಿಷ್ಕ್ ಬ್ರ್ಯಾಂಡ್ ಅಲ್ಲಿ ನಮ್ಮ ಹತ್ರ ಟೋಟಲ್ 20 ಕ್ಯಾಟಲಾಗ್ಸ್ ಇದೆ. 20 ಕ್ಯಾಟಲಾಗ್ಸ್. ಅದರಲ್ಲೆಲ್ಲ ಡಿಸೈನರ್ ಕ್ರಿಯೇಷನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಇವಾಗ ಎಕ್ಸಾಂಪಲ್ ಇದು ಬರುತ್ತೆ, ಇದು ಶಿವಾಂಗಿ ಬ್ರ್ಯಾಂಡ್. ಶಿವಾಂಗಿ ಬ್ರ್ಯಾಂಡ್ అకోబా కట్ వర్క్ లాగా ఇచ్చాడు ఇది ఐటమ్ ನೋಡಿ ನೀವು. ఫ్యాబ్రిక్ ఆల్సో వెరీ నైస్ అండి, సీరియస్లీ ನೋಡಿ. ಇದರಲ್ಲಿ ಏನಾಗುತ್ತೆ ಗೊತ್ತಾ, ಹಿಂದೆ ಬೆಲ್ಟ್ ತರ ಬರುತ್ತೆ, ಮುಂದೆ ಎಲಾಸ್ಟಿಕ್ ಬರುತ್ತೆ. ಓ, ಫುಲ್ ಸ್ಟ್ರೆಚಬಲ್ ವಿತ್ ಪಾಕೆಟಾ? ನೋಡಿ ಹಿಂಗ್ ಬರುತ್ತೆ. yes, ವಿತೌಟ್ ಸೈಡ್ ಪಾಕೆಟ್ ಬರುತ್ತೆ. ಪಾಕೆಟ್ ಕೂಡ వచ్చేసింది. ಫ್ರಂಟ್ ಇದು ಬಂದ್ಬಿಡ್ತು, ಬ್ಯಾಕ್ ಎಲಾಸ್ಟಿಕ್, ಕಂಫರ್ಟ್ ಇದೆ. ಸ್ಟ್ರೆಚಬಲ್ ಕ್ಯಾಟಲಾಗ್ ಬರುತ್ತೆ. ಈ ಕ್ಯಾಟಲಾಗ್ ಅಲ್ಲಿ ಏನಾಗುತ್ತೆ, ಕಲರ್ಸ್ ಇರುತ್ತೆ ನಮ್ಮ ಹತ್ರ. ಲೈನಿಂಗ್ ಆಲ್ಸೋ ಅವೈಲಬಲ್. 1 ఇది కొంచెం పేస్టల్ కలర్ చార్ట్ ఇచ్చేసారు. 3 4 అండ్ జస్ట్ స్టార్టింగ్ ప్రైస్ ఎంత ఉంటుందో చెప్పండి అబ్బా. 7 ಈ ತರ ನಮ್ಮ ಹತ್ರ ನೋಡಿ. ಈ ಐಟಮ್ ಹೇಳ್ತಿಲ್ಲ ನಾನು, ರೆಡಿಮೇಡ್ ಸೆಟ್ ನಮ್ಮ ಹತ್ರ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 322 rupees ಇಂದ ಸ್ಟಾರ್ಟ್. 322 rupees. ಓಕೆ, 322. ಅದು ಪಟಿಯಾಲದಲ್ಲಿ ಬರುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇರ್ತಾ ಟೋಟಲ್ ಹೋಗುತ್ತೆ ನಮ್ಮ ಹತ್ರ 900 ರೇಂಜ್. 900 ರೇಂಜ್, 1000 ಬಿಲೋ ಹೇಳಿದೀನಿ ನಿಮ್ಗೆ. ಪರ್ಫೆಕ್ಷನ್ ಹೇಳಕ್ ಆಗಲ್ಲ, ಯಾಕಂದ್ರೆ ನಾವು ರೇಟ್ ಹೇಳಲ್ಲ. ಯಾಕಂದ್ರೆ ನಮ್ ಕಸ್ಟಮರ್ ತಗೊಂಡೋಗಿರೋದು ಅವ್ರಿಗೆಲ್ಲ ತೊಂದರೆ ಬರಬಾರ್ದು, ಅವ್ರು ಖುಷಿ ಮಾರ್ಬೇಕು. ಓಕೆ, ನಾವು ಅದಕ್ಕೆ ರೇಟ್ ಹೇಳಲ್ಲ. ಬಟ್ ಇಲ್ಲಿ ಬನ್ನಿ, ಬೇಕಾದ್ರೆ ನೀವು ಐಟಮ್ ನೋಡ್ಬಿಡಿ, ನೀವು ಮಾರ್ಕೆಟ್ ಹುಡುಕಿ ವಾಪಸ್ ಬನ್ನಿ ತಗೊಳಕ್ಕೆ. ಖಚಿతంగా ನಿಮ್ಗೆ ಟೆನ್ಷನ್ ಆಗ್ತಾ ಇದೆ, ರೇಟ್ ಜಾಸ್ತಿ ಇರುತ್ತೆ, ನೀವು ಇಲ್ಲಿ ಬಂದು ನಮ್ಮ ಹತ್ರ ಫೋಟೋ ತಗೋಬಹುದು. ಇಲ್ಲ ನಮ್ಗೆ ರೇಟ್ ಇದು ಪ್ರಾಬ್ಲಮ್ ಆಗ್ತದೆ, ನಾವೇ ನಿಮ್ಗೆ ಇಷ್ಟೊಂದು ಬುಕ್ ಕೊಡ್ತೀವಿ, ನೀವು ಎಲ್ಲಾರ್ದು ಫೋಟೋ ಹುಡ್ಕೊಳ್ಳಿ, ಆಮೇಲೆ ಮಾರ್ಕೆಟ್ ಸುತ್ತಿ ನೀವು ಬೆಳಿಗ್ಗೆ 10 ಗಂಟೆ ಬಂದ್ಬಿಟ್ಟು ಸಾಯಂಕಾಲ ವಾಪಸ್ 6 ಗಂಟೆ ಬಂದು ಪರ್ಚೇಸ್ ಮಾಡಿ ಸಾಕಾ. ಓಕೆ, ಬೇರೆ ಅಂಗಡಿಯವ್ರು ನಿಮ್ಗೆ ಫೋಟೋ ಕೊಡಲ್ಲ, ನಾನು ಫೋಟೋ ಕೊಡ್ತೀನಿ. ಓಕೆ, ಎಲ್ಲ ಹೇಳ್ತಾರಲ್ಲ ಫೋಟೋ ಹಿಡಿಬಾರ್ದು, ನಾನು ಹೇಳ್ತೀನಿ ಹಿಡೀರಿ. ఓకే, చూడండి 322 రూపీస్ నుంచి 1900 రేంజ్ వరకు ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. సో అట్లీస్ట్ ప్రైస్ రేంజ్ చెప్తే మీకు ఐడియా వస్తుందని చెప్పి నేను ప్రైస్ రేంజ్ చెప్తున్నాను. అది గుర్తుపెట్టుకోండి, మీకే ప్రాబ్లం అండి హోల్సేల్ వాళ్ళకి. ఎందుకంటే రీటైల్ అయితే కనుక అసలు ఇక్కడ ఎలానే లేదు కాబట్టి మీకు కంఫర్టబుల్ కోసం అని చెప్పి జస్ట్ ప్రైస్ రేంజ్ చెప్పేశారు. నెక్స్ట్ వెరైటీకి వెళ్ళిపోదాం. ಒಂದು ಆಮೇಲೆ ನೆಕ್ಸ್ಟ್ ಬರುತ್ತೆ ನೋಡಿ, ನಮ್ಮ ಹತ್ರ ಇದು ಶ್ರೀಜಾ ಕ್ಯಾಟ್ಲಾಗ್ ಅಂತ, ಸಾಮ್ಯಾ ಕ್ಯಾಟ್ಲಾಗು, ಸಕ್ಕು ಕ್ಯಾಟ್ಲಾಗು, ಅದ್ರ ಕ್ಯಾಟ್ಲಾಗ್ ರೇಂಜ್ ಬರುತ್ತೆ. ಇವಾಗ ಕಸ್ಟಮರ್ ಏನ್ ಪ್ರಿಫರ್ ಮಾಡ್ತಾರೆ, ನಮ್ಗೆ ಆಲಿಯಾ ಕಟ್ ಬೇಕು ನೋಡಿ. ಇದು ಆಲಿಯಾ ಕಟ್. ఆలియా కట్ అది షిబోరి ప్యాటర్న్ టైప్ ఇచ్చేసాడు, బాగుంది కదా కలర్ కాంబినేషన్ కూడా. ఆలియా ప్లస్ నైరా వచ్చేసిందండి. ఇది ಸೂಪರ್ ಕ್ವಾಲಿಟಿ ಇರುತ್ತೆ. ಪ್ಯಾಂಟ್ ಕ್ವಾಲಿಟಿ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಬರಲ್ಲ. ಕಸ್ಟಮರ್ ಏನ್ ಹೇಳ್ತಾರೆ, ಡಬಲ್ ಎಕ್ಸೆಲ್ ಟಾಪ್ ಇದೆ, ಪ್ಯಾಂಟ್ ಆಗಲ್ಲ. ನಮ್ದು ಪ್ಯಾಂಟ್ ಕರೆಕ್ಟ್ ಆಗಿ ಆಗುತ್ತೆ ನೋಡಿ, ಇದು ಕಂಫರ್ಟೇಬಲ್ ಆಗಿ. ಕರೆಕ್ಟ್ ಫಿಟ್ಟಿಂಗ್ ವಸ್ತದೆ. ಯಾವ ತರ ಸೆಂಟಿಮೀಟರ್ ಅಲ್ಲಿ ಟಾಪ್ ಹೊಡಿತೀವಿ, ಆ ತರ ಸೆಂಟಿಮೀಟರ್ ಕಂಫರ್ಟ್ ಪ್ಯಾಂಟ್ ಹೊಲಿಸ್ತೀವಿ. ಸುಮ್ನೆ ಆಮೇಲೆ ನಿಮ್ಗೆ ಟಾಪ್ ಆಯ್ತು ಪ್ಯಾಂಟ್ ಆಗಲ್ಲ, ಇದಾಯ್ತು, ಆ ತೊಂದ್ರೆ ನಮ್ಮ ಹತ್ರ ಬರಲ್ಲ. ಆ ತೊಂದ್ರೆ ಬಹಳ ಕಸ್ಟಮರ್ ಹೇಳ್ತಾ ಇದ್ರು ಹಿಂಗ್ ಬರುತ್ತೆ ಅಂತ. ಏನಾಗುತ್ತೆ, ಕರೆಕ್ಟ್ ಆಗಿ ಟಾಪ್ ಹೆಂಗಿದೆ ಅದ್ರಲ್ಲಿ 2 ಸೆಂಟಿಮೀಟರ್ ಜಾಸ್ತಿ ಪ್ಯಾಂಟ್ ಹೊಲಿಸ್ತೀವಿ. ಲೂಸ್ ಟೈಟ್ ಆಗ್ಬಾರ್ದು, ಪ್ಯಾಂಟ್ ಸ್ವಲ್ಪ ಲೂಸ್ ಆದ್ರೆ ನಡೆಯುತ್ತೆ, ಟೈಟ್ ಆಗ್ಬಾರ್ದು, ಕಂಫರ್ಟೇಬಲ್ ಆಗಿ ಕೂತ್ಕೋ. ಇವಾಗ ಡಬಲ್ ಎಕ್ಸೆಲ್ ಇದೆ, ಇದು ನೋಡಿ, ಡಬಲ್ ಎಕ್ಸೆಲ್ ಈ ಸೆಕ್ಷನ್. ಸೊ ಕಂಫರ್ಟೇಬಲ್ ಆಗಿ ಕೂತ್ಕೋಬೇಕು. ಆ ಪ್ರಕಾರ ನಿಮ್ಗೆ ಪ್ಯಾಂಟ್ ರೇಷಿಯೋನು ಕರೆಕ್ಟ್ ಆಗಿ ಬರುತ್ತೆ. ಅದಕ್ಕೆ ಮ್ಯಾಚಿಂಗ್ ದುಪ್ಪಟ ಬರುತ್ತೆ ನೋಡಿ. ಆಸ್ ಇಟ್ ಇಸ್ ಪೋಸ್ಟರ್ ಎಲ್ಲ ಪೀಸ್ಗೆ ಈ ತರ ಬ್ಯಾಗ್ ಬರುತ್ತೆ. ಓಕೆ, ಈ ತರ ಬ್ಯಾಗು ಎಲ್ಲ ಒಂದ್ ಬ್ಯಾಗ್ ಅಲ್ಲಿ ಬರುತ್ತೆ. ಈ ತರ ನಿಮಗೆ ಕಾಂಬಿನೇಷನ್ ಅಲ್ಲಿ ಸೆಟ್ಸ್ ಬರುತ್ತೆ. ಈ ತರ ಎಲ್ಲ ಕಾಂಬಿನೇಷನ್ ಈ ತರನೇ ಬರೋದು. ಆಮೇಲೆ ಕಸ್ಟಮರ್ ಹೇಳ್ತಾರೆ ಸ್ವಲ್ಪ ಸ್ಟ್ರೈಟ್ ಕಟ್ ಅಲ್ಲಿ ನೋಡ್ಬೇಕು ಅಂದ್ರೆ ನೋಡಿ, ಇದು ಸ್ಟ್ರೈಟ್ ಕಟ್ ಪ್ಯಾಟರ್ನ್. ಓಕೆ, ಇದು ಕ್ಯಾಪ್ಸೂಲ್ ರೇಯನ್ ಇಚ್ಛೆ. ಕ್ಯಾಪ್ಸೂಲ್ ಇದೆ, ಮಸ್ಲಿನ್ ಇದೆ, 3D ರೇಯಾನ್ ಇದೆ, ಎಲ್ಲ ಡಿಫ್ರೆಂಟ್ ಆಗಿದೆ ನೋಡಿ. ఓకే, సో ఇది కొంచెం క్లాసిక్ గా ఉంది, నౌకర్ అన్నమాట ఇది. వావ్, సూపర్ ఉంది కదా, ఫ్యాబ్రిక్ కూడా అవసరం ఉంది, ఆఫీస్ పర్పస్ కూడా వేసుకోవచ్చు, అండ్ సెమీ పార్టీ వేర్ కూడా చాలా బాగుంటుంది. ఇవి ಇದು ನೀವು ಮದುವೆಗೂ ಆಗ್ಬೋದು. ಇವಾಗ ನಡುವೆ ಇದೆಲ್ಲ ಸೋಬರ್ ಐಟಮ್ ಇದೆ. ಇವಾಗ ಕಸ್ಟಮರ್ ಹೆವಿ ವರ್ಕ್, ಕೆಳಗಡೆ ಬುಟ್ಟ ಅದೆಲ್ಲ ಲೈಕ್ ಮಾಡಲ್ಲ. ಎಷ್ಟು ಸಿಂಪಲ್ ಇರುತ್ತೆ, ಆ ಪೀಸ್ ಹಾಕಕ್ ಅಷ್ಟು ಮನ್ಸು ಬರುತ್ತೆ. ಹೆವಿ ಆಮೇಲೆ ನೀವು ಒನ್ಸ್ ಹಾಕ್ತೀರಾ, ಆಮೇಲೆ ಹಾಕಕ್ ಮನ್ಸು ಬರಲ್ಲ. ಇದು ನೀವು ಮದುವೆಗೂ ಆಗ್ಬೋದು, ಲೈಟ್ ಪಾರ್ಟಿಗೆ ಆಗ್ಬೋದು, ಕಾಲೇಜ್ ಇರ್ಲಿ, ಆಫೀಸ್ ಇರ್ಲಿ, ಏನಕ್ಕೂ ಆಗ್ಬೋದು. ನೀವು ಓಕೆ, ಫುಲ್ ಸ್ಟ್ಯಾಂಡರ್ಡ್ ಪೀಸ್ ಇದೆ, ನಿಮ್ಗೆ ಯಾವತ್ತು ಮನ್ಸು ಬರುತ್ತೆ ಹಾಕಕ್ಕೆ. ಜಾಸ್ತಿ ಹೆವಿ ವರ್ಕ್ ಇದೆ, ನಿಮ್ಗೆ ಮನ್ಸು ಬರಲ್ಲ ಹಾಕಕ್ಕೆ. ಸೊ ಇದೆಲ್ಲ ಕ್ಲಾಸಿ ಐಟಮ್ ಇರುತ್ತೆ ನಿಮ್ಗೆ. ಆಮೇಲೆ ಇದು ನೈರಾ ಕಟ್ ಅಲ್ಲಿ, నైరా కట్ ఓన్లీ యోక్ పార్ట్ డిజైన్ వచ్చేస్తుంది. సో ఫుల్ బ్యాగ్ లో వచ్చేస్తుందండి. ఇది ಇದೆಲ್ಲ 3D ರೇಯಾನ್, 3D ಬರುತ್ತೆ ಎಲ್ಲ. ಓಕೆ, ಇದೆಲ್ಲ ಪಿಗ್ಮೆಂಟ್ ಬರುತ್ತೆ, ಸೆಲ್ಫ್ ಇದೆ, ಹೋಗೋ ತರ ಬರಲ್ಲ.
ಎಲ್ಲ ಪೀಗ್ಮೆಂಟ್ ಇದೆ. So, ಈಸಿగా ವಾಶ್ చేసుకోవచ్చు ರಫ್ ಅಂಡ್ ಟಫ್ గా అంతే. ನೋಡಿ దుపట్టా అండ్ ప్యాంట్. ಕಲರ್ಸ್ ಕೂಡ చాలా బాగున్నాయి, ಎಲ್ಲ ಡಿಫರೆಂಟ್ ಕಲರ್ಸ್. ಓಕೆ. ಅದರಲ್ಲಿ ಏನ್ ಬರುತ್ತೆ ಈ ತರ ಒಂದು ಬ್ಯಾಗ್ ಅಲ್ಲಿ ಪೀಸ್ ಮೇಲೆನು ಬ್ಯಾಗ್ 8 ಪೀಸು 10 ಪೀಸು 12 ಪೀಸಸ್ ಬ್ಯಾಗ್. 12 ಬರಲ್ಲ, 8 10 ಸೈಜ್ ಬರುತ್ತೆ. ಎಲ್ ಎಕ್ಸೆಲ್, ಡಬಲ್ ಎಕ್ಸೆಲ್, 3XL. ಸಮ್ ಐಟಮ್ ಎಮ್ ಬರುತ್ತೆ, ಎಮ್ ಕೂಡ ವస్తుంది ಕೊನೈತೆ. ಮೋಸ್ಟ್ಲಿ ಎಲ್ಲಿಂದ ಬರುತ್ತೆ, ಸಮ್ ಐಟಮ್ ಅದರಲ್ಲೂ ಬರುತ್ತೆ, ಎಮ್ ಇಂದಾನು ಬರುತ್ತೆ. ಓಕೆ. ರೇಟ್ ಒಂದಿದ, ಡಬಲ್ ಎಕ್ಸೆಲ್ ಸಪರೇಟ್ ರೇಟು ಆ ತರ ಏನಿಲ್ಲ, ಒಂದೇ ರೇಟ್ సింగిల్. ఎల్ తగోలి అదే రేటు, డబుల్ ఎక్సెల్ తగోలి అదే. ఒక బ్యాగ్ లో మనకి 8 పీసెస్ వస్తుంది, సింగిల్ సైజ్ ఉంటుంది. మీకు ఎక్సెల్ కావాలన్నా డబుల్ ఎక్సెల్. మిక్సింగ్ లేదు కదా, మిక్సింగ్ ఉండదు, బ్యాగ్ తీసుకోవాలి. ಮಿಕ್ಸಿಂಗ್ ಬರಲ್ಲ. ಏನಾಗುತ್ತೆ, ನಾವು ಒಂದೇ ಡಿಸೈನ್ ಕೊಡ್ತಿಲ್ಲ ನಿಮ್ಗೆ. 8 ಇದೆ, 8 ಡಿಸೈನ್, 8 ಡಿಫರೆಂಟ್ ಡಿಸೈನ್, ಡಿಫರೆಂಟ್ ಕಲರ್ಸ್, ಡಿಫರೆಂಟ್ ನೆಕ್ ಪ್ಯಾಟರ್ನ್ಸ್ ಎಲ್ಲ ಡಿಫರೆಂಟ್ ಆಗಿರುತ್ತೆ, ಯಾವ ಸೇಮ್ ಇರಲ್ಲ. ನೋಡಿ ಇದು ನಮ್ದು ಹೈಯೆಸ್ಟ್ ಸೆಲ್ಲಿಂಗ್ ನಡುವೆ ಕ್ಯಾಟ್ಲಾಗ್ ಫುಲ್ ಹೈಯೆಸ್ಟ್ ಸೆಲ್ಲಿಂಗ್ ನಡೀತಿದೆ. ಓಕೆ. ಇದು ಫ್ಯಾಬ್ರಿಕ್ ನೋಡಿ, కాటన్ పటియాల సెట్. కాటన్ ಇಲ್ಲ ఇది సిల్క్ ఫ్యాబ్రిక్ ఇచ్చేసాడండి. లోపల మాత్రం కాటన్ లైనింగ్ ఎండింగ్ వరకు ఇచ్చాడబ్బా. ఇది ప్యాంట్ బರುತ್ತೆ. ఓకే. ప్యాంట్ కూడా మనకి చూడండి స్ట్రెచబుల్ ప్యాంట్ అండి ఇది. సో బాగుంది కదా ఈ ప్యాటర్న్ కూడా. కలర్స్ కూడా చాలా బాగున్నాయండి ఇవి. సూపర్ కలర్, ఆఫీషియల్ కలర్. ఓకే. కలర్ చార్ట్ ನೋಡಿ, సూపర్ ఉన్నాయండి, కలర్స్ కూడా చాలా బాగున్నాయి. అసలు ಏನಿಲ್ಲ, ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರೆ ನೀವು ಓನ್ಲಿ 2 ವೆರೈಟೀಸ್ ತಗೊಂಡೋಗಿ ಆ 2 ಇಂದ ನೀವು 20 ಯಾವಾಗ ಮಾಡ್ತೀರಾ ನಿಮ್ಗೆ ಗೊತ್ತಾಗಲ್ಲ. ఇవైతే కనుక ఒక 5 సెట్స్ అలా తీసుకోవడానికి మాక్సిమం ట్రై చేయండి, ఎందుకంటే ఫ్యాబ్రిక్ కూడా. ಮತ್ತೆ ಸಿಂಗಲ್ ಕಸ್ಟಮರ್ ತಗೊಳಕ್ ಬಂದು 2 ಪೀಸ್ ತಗೊಳ್ಳೋರು 4 ಪೀಸ್ ತಗೊಂಡ್ಬಿಡ್ತಾರೆ. ಡಿಫರೆಂಟ್ ಕಲರ್ ಇದೆ, ಡಿಫರೆಂಟ್ ಡಿಸೈನ್ ಇದೆ, ಸೇಮ್ ಏನಿಲ್ಲ. ಕಸ್ಟಮರ್ ಈಸಿ ಇರುತ್ತೆ ತಗೊಳಕ್ಕೆ కదా, చాలా ఈజీ ఉంటుంది. ಸೇಮ್ ಕಲರ್ ಸೇಮ್ ಡಿಸೈನ್ ಇದೆ ಅಂತ, ಬಟ್ ಡಿಫರೆಂಟ್ ಕಲರ್ ಡಿಫರೆಂಟ್. ನೋಡಿ ಇವಾಗ ಇದಕ್ಕೆ ವರ್ಕ್ ಇದು ಬಂದಿದೆ, ಇದಕ್ಕೆ ವರ್ಕ್ ಈ ತರ, ದುಪಟ್ಟಾ ಚೇಂಜ್, ವರ್ಕ್ ಚೇಂಜ್, ಎಲ್ಲ ಡಿಫರೆಂಟ್. కలర్ చేంజ్ ఉంటుంది, యోక్ పార్ట్ డిజైన్ వేరే వస్తుంది, మీరు చెక్ చేసుకోవచ్చు. కాంట్రాస్ట్. యా, దుపట్టా ఆల్సో మనకి ఏంటంటే చాలా ఫ్యాన్సీగా ఇచ్చేసారు, సో దట్ మనం వేసుకున్నప్పుడు ఫుల్ గ్రాండ్ అయితే మాత్రం ఖచ్చితంగా ఎక్స్పెక్ట్ చేయొచ్చండి. ఓకే. దీనిలో కూడా అంతే LXL, XXL, 3XL వరకు సైజ్ ఉంటుంది. ಕಸ್ಟಮರ್ ಒಂದು ಸಮಥಿಂಗ್ ಡಿಫರೆಂಟ್ ನೆಕ್ ಬರ್ತಾ ಇದೆ, ಇವಾಗ ಕ್ಲಾಸಿ ಆಗಿ ಹೋಗ್ತಾ ಇದೆ. ಇದು ವಿ ನೆಕ್, ರೇನ್ಬೋ ಕಲರ್ಸ್ ಬರುತ್ತೆ ಇದಕ್ಕೆ. ವಿ ನೆಕ್ లో ఇది నైరా కట్, ರೇನ್ಬೋ కలర్స్, నైరా కట్ వచ్చేసి నైరా కట్ లో ರೇನ್ಬೋ కలర్స్ ಬರುತ್ತೆ. వావ్, సూపర్ ఉంది. దుపట్టా ప్యాంట్ ಅಲ್ಲಿ అదే లైన్ లో ఇది ఏం బರುತ್ತೆ, అదే బార్డర్ మ్యాచ్ అప్ కొಟ್ಟಿದ್ದಾರೆ. సేమ్ అదే మ్యాచింగ్ లో మనకి ఇలా వచ్చేస్తుందండి. ಕಲರ್ ಚಾರ್ಟ್ ನೋಡಿ, ಇದು ಸೂಪರ್ ಸ್ವೀಟ್ ಕಲರ್ ಇದೆ. ಇದಕ್ಕೆ ಕಲರ್ಸ್ ನೋಡಿ ನೀವು, సూపర్. అన్ని కూడా ఇలా రెయిన్బో జిగ్జాగ్ మోడల్ కాన్సెప్ట్ ఇచ్చాడు. టోటల్ రెయిన్బో కలర్స్. ఓకే. కలర్ కాంబినేషన్స్ కూడా చాలా బాగున్నాయండి, సీరియస్లీ. సో మస్ట్ అండ్ షుడ్గా మీరైతే కొత్తగా బిజినెస్ స్టార్ట్అప్ వాళ్ళు ఎవరైనా ఉంటే కనుక విజిట్ చేయడానికి మోస్ట్లీ ట్రై చేయండి. సో రానివ్వనుకున్న వాళ్ళప్పుడు ట్రాన్స్పోర్ట్ ద్వారా కూడా మీరు బుకింగ్ చేసుకోవచ్చు. ఈ విధంగా స్క్రీన్ షాట్ పెట్టుకోండి, ఈజీ ఉంటుంది. స్క్రీన్ మీద నెంబర్ ఉంటుంది. ಹೊಸ ಹೊಸ ಕ್ಯಾಟಲಾಗ್ಸ್ ಬರ್ತಾ ಇರುತ್ತೆ, ಎಸ್, ಅದು ಅಪ್ಡೇಟ್ ನಿಮ್ಗೆ ಬರ್ತಾ ಇರುತ್ತೆ. ಒನ್ಸ್ ನೀವು ಸ್ಟೋರ್ ವಿಸಿಟ್ ಮಾಡಿ. ಸೊ ಸ್ಟೋರ್ ವಿಸಿಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ, ಇರುತ್ತೆ ಏನ್ ಐಟಮ್ ಇದೆ, ಏನ್ ರೇಂಜ್ ಇದೆ, ಯಾವ ತರ ಇದೆ, ಇಲ್ಲ ರೇಂಜ್ ನಮ್ಗೆ ಸೆಟ್ ಆಗ್ತಿಲ್ಲ, ನಾವು ಸ್ವಲ್ಪ ಟ್ಯಾಲಿ ಮಾಡೋಣ ಮಾರ್ಕೆಟ್ ಅಲ್ಲಿ, ಅದು ಆಪ್ಷನ್ ಇದೆ. ನೀವು ಬೇಕಾದ್ರೆ ಫೋಟೋ ಬನ್ನಿ ಅಂಗಡಿಗೆ, ಫೋಟೋ ತಗೊಳ್ಳಿ, ಕ್ಯಾಟ್ಲಾಗ್ಸ್, ಮಾರ್ಕೆಟ್ ಹೋಗ್ಬಿಡಿ, ಸುತ್ತಿ ಆಮೇಲೆ ಬನ್ನಿ ವಾಪಸ್. ఖచ్చితంగా, ಅಷ್ಟು ಗ್ಯಾರಂಟಿ. ನಾನು ಅಷ್ಟು ಗ್ಯಾರಂಟಿ ಯಾಕೆ ಕೊಡ್ತಾ ಇದ್ದೀನಿ, ನಮ್ದು ರೇಟ್ ನಮಗೆ ಸ್ಯಾಟಿಸ್ಫೈ, ನಮ್ಗೆ ಗೊತ್ತಿಲ್ಲ ರೇಟ್ ಕರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ. తెలుసు కదండి రేట్ ఎలా ఉంది ఏంటి, బయట ఎలా ఉంది, మేము ఎలా ಇಸ್ತೀವಿ. ನಿಮ್ಗೆ ಏನ್ ಹೇಳ್ತಾರೆ, ಫೋಟೋಗ್ರಫಿ ಅಲೌಡ್ ಇಲ್ಲ, ನಮ್ಮ ಓಪನ್ ಫೋಟೋಗ್ರಫಿ ಅಲೌಡ್ ಇದೆ. ಓಕೆ. ಬಟ್ ಫೋಟೋಗ್ರಫಿ ಮಾಡ್ಸಕ್ಕೆ ನಮ್ಮ ಹುಡುಗ ಮಾಡ್ಸಲ್ಲ. ಅಲ್ಲಿ ಬುಕ್ಸ್ ಇರುತ್ತೆ, ನೀವು ಬುಕ್ಸ್ ಫೋಟೋ ಹೊಡ್ಕೊಳ್ಳಿ. ಬಂದಿಲ್ಲ 30 ಬುಕ್ಸ್ ಇದೆ, 30 ಹೊಡ್ಕೊಂಡು ಹೋಗಿ. ಓಕೆ. ನೀವು ಬಂದ ಮೇಲೆ ಪರ್ಚೇಸ್ ಇದ್ರೆ ಹೇಳಿ, ಹುಡುಗ ನಿಮ್ಗೆ ಎಲ್ಲ ವೆರೈಟಿ ತೋರಿಸ್ಕೊಡ್ತಾರೆ. ಬಟ್ ಫೋಟೋಗ್ರಫಿ ನಾವ್ ಹೇಳಲ್ಲ, ಅಲೌಡ್ ಇಲ್ಲ. ನಮ್ಮ ಹತ್ರ ಓಪನ್ ಫೋಟೋಗ್ರಫಿ ಅಲೌಡ್ ಇದೆ. ಓಕೆ. ನೀವು ಬೇಕಾಷ್ಟು ಫೋಟೋ ಹೊಡ್ಕೊಂಡು ಹೋಗಿ ಮಾರ್ಕೆಟ್ ಅಲ್ಲಿ ಟ್ಯಾಲಿ ಮಾಡಿ. ಓಕೆ. ನಾನು ಇಲ್ಲಿ ಓಪನ್ ಮಾಡ್ತೇನೆ, ಇದೇ ನೀವು ಬೇಕಾದ್ರೆ ಕಲ್ಸ್ಬಿಟ್ಟು ಟ್ಯಾಲಿ ಮಾಡಿ, ಅಷ್ಟು ಗ್ಯಾರಂಟಿ ಇದೆ. ಟ್ಯಾಲಿಗೆ ಏನು ಆಪ್ಷನ್ అన్ని కూడా వాళ్ళు చూపిస్తారులేండి మీకు వచ్చిన వాళ్ళకి కూడా. మస్లిన్ లోనే నైరా వస్తుంది, ఇది 3D, ಇದೆಲ್ಲ 3D ಇದೆ, 3D ప్రింట్ వస్తుంది ನೋಡಿ. అండ్ దుపట్టా కూడా 3D. yes. అండ్ బోటం వేర్ కూడా చూడండి, ఫ్యాబ్రిక్ కూడా ఎంత బాగుంది అసలు. మస్లిన్ టు మస్లిన్. ఇలా ನಿಮಗೆ కలర్ ఆప్షన్ ಸಿಗುತ್ತೆ. ఓకే. సో కలర్స్ కూడా చూస్తున్నారు కదా, డిఫరెంట్ కలర్స్ అండ్ డిఫరెంట్ డిజైన్స్ అండి. యోక్ పార్ట్ డిజైన్ కూడా మనకి ఏమంటే డిఫరెంట్ రావడం వల్ల కూడా ఈజీ ఉంటుంది. ನೀವು ಏನಿಲ್ಲ, ಒಂದು 5 ವೆರೈಟಿ ತಗೊಂಡು ಸೈಜ್ ವೈಸ್ ಇಟ್ಬಿಟ್ಟು ಕಸ್ಟಮರ್ ಸೆಲೆಕ್ಷನ್ ಮಾಡ್ತಾರೆ. ನಿಮ್ಮ ಕ್ಲಾಸಿ ಐಟಮ್ ಇದೆ. ಈ ನಡುವೆ 3 ಪೀಸ್ ಸೆಟ್ ಅಂದ್ರೆ ಕಾನ್ಸೆಪ್ಟ್ ಫಾಸ್ಟ್ ಮೂವಿಂಗ್ ಇದೆ, ಅಷ್ಟು ಕ್ವಾಂಟಿಟಿ ಹೋಗ್ತಾ ಇದೆ. ಈ ನೆಕ್ ಅಲ್ಲೇ ಸೇಮ್ ವಿ ನೆಕ್ ಲೋನೆ ಇಂకొక డిజైన్ అండి. ಅದೆಲ್ಲ ಇವಾಗ ನಿಮಗೆ ಒಂದು ಡಿಫರೆಂಟ್ ಫ್ಯಾಬ್ರಿಕ್ ಕೊಟ್ಟಿದೆ. ಈಗ ಬಂದಿದೆ ಇದು ನೋಡಿ, ಡಿಫರೆಂಟ್ ಫ್ಯಾಬ್ರಿಕ್, ರಯಾನ್ ಫ್ಯಾಬ್ರಿಕ್ ಹೇಳ್ತಾರೆ. ಇದು ಬಂದು ನಿಮಗೆ ಬರುತ್ತೆ ಫಾಯಿಲ್ ರಿಯಾನ್, ಫಾಯಿಲ್ ರೇಯಾನ್. ಇದು 3D ಫಾಯಿಲ್.
ಪೀಗ್ಮೆಂಟ್ ಫ್ಯಾಬ್ರಿಕ್ ಅಂತ ಡಿಸೈನ್ ಕೂಡ ಬಾగుంది కదా ನೋಡಿ. ಇದು ಪೀಗ್ಮೆಂಟ್ ಇದೆ, ಸೆಲ್ಫ್ ಬರುತ್ತೆ ನಿಮಗೆ, ಮೇಲೆ ಪ್ರಿಂಟ್ ಬರೋ ತರ ಇಲ್ಲ. ಅದಕ್ಕೆ సూపర్ ఉంది. ಅದೇ ಬಾರ್ಡರ್, ಇದು ಸ್ಟ್ರೈಟ್ ಕಟ್ లో వచ్చేసింది ದುಪಟ್ಟ అండ్ షిఫాన్ ప్యాంట్. ಅದರ ಕಲರ್ ಆಪ್ಷನ್ ಎಲ್ಲ ಸಾಕಾಗಿರುತ್ತೆ. ಓಕೆ, ಈ ತರ ನಿಮಗೆ ಬ್ಯಾಗ್ ಅಲ್ಲಿ 10 ಕಲರ್ಸ್ 8 ಕಲರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಕಲರ್ ಎಲ್ಲ ಅಕ್ರಲಿಕ್ ಇರುತ್ತೆ. ಕಸ್ಟಮರ್ ನೋಡೋದು ಇಷ್ಟ ಆಗುತ್ತೆ, ನಿಮ್ ಬಾಕ್ಸ್ ಅಲ್ಲಿ ಇದ್ರು ಇಷ್ಟ ಆಗುತ್ತೆ ಕಸ್ಟಮರ್ ಗೆ ನೋಡ್ಸಕ್ಕೆ. ಎಲ್ಲ ಫ್ಯಾನ್ಸಿ ಕಲರ್ಸ್ ಬರುತ್ತೆ, ಏನಾದ್ರು ಕಚ್ಚಾ ಡೆಡ್ ಕಲರ್ ತರ ಬರಲ್ಲ. ಎಲ್ಲ ಮೆರೂನೇ ಬಂದ್ಬಿಡ್ತು, ಎಲ್ಲ ನೆವಿ ಬ್ಲೂ ಬಂದ್ಬಿಡ್ತು. ಎವ್ರಿ ಡಿಫ್ರೆಂಟ್ ಕಲರ್, ಡಿಫ್ರೆಂಟ್ ಶೇಡ್ಸ್, ರೆಡ್ ಪಿಂಕ್ ಮೆರೂನ್ ತು ಇವಾಗ ಎಲ್ಲ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಕೇಳ್ತಾರೆ. ಅಲಿಯಾ ಕಟ್ ಅಲ್ಲಿ ನೋಡಿ, ಇದು ಅಲಿಯಾ ಕಟ್ ಅಲ್ಲಿ ಹ್ಯಾಂಡ್ ವರ್ಕ್. వన్ మోర్ బ్యూటిఫుల్ ప్యాటర్న్ అండి. ఇది మస్లిన్ సిల్క్ లో వచ్చేసింది. ఇది కూడా ఆలియా ప్లస్ నైరా వచ్చేసింది. ಲೈಟ್ ಹ್ಯಾಂಡ್ ವರ್ಕ್, ಹೆವಿ ಹ್ಯಾಂಡ್ ವರ್ಕ್ నైరా ನೋಡಿ. ಅದಕ್ಕೆ వావ్, దుప్పట్టా కూడా చాలా బాగా ఇచ్చాడండి డిజిటల్ ప్రింటెడ్ లో. ప్యాంట్ చూడండి, కాంట్రాస్ట్ కాంబినేషన్. కొంచెం పైకి వేయండి, సూపర్ ఉంది కలర్ కాంబినేషన్ మాత్రం. డిజైన్ మాత్రం నిజంగా చాలా బాగుంది. ఈ కలర్స్ వేయండి, కలర్స్ వేలా చిరగా చూపిండి. ఇంత ఐటమ్, మంచి ఐటమ్ మిస్ అవ్వకూడదు. కలర్స్ స్క్రీన్ షాట్ తీసుకోండి. సూపర్ డూపర్ ఉంది డిజైన్ మాత్రం. 3 పీస్ సెట్ లో కలర్స్. వావ్, సూపర్ ఉన్నాయి ఇవైతే. ఇందైతే 2-3 సెట్స్ తీసేసుకోండి. అబ్బా, బ్యాగ్ కూడా మంచిగా ఇచ్చారు. గిఫ్ట్ వైజ్ కూడా చాలా బాగుంటుంది. ನೀವು ಐಟಮ್ ತಗೊಂಡ್ಬಿಟ್ಟು ಬ್ಯಾಗ್ ಮನೆಗೆ ಯೂಸ್ ಮಾಡ್ಬೋದು. ನೀವು చక్కగా యూజ్ చేసుకోవచ్చు. యూజబుల్ బ్యాగ్ ಇದೆ. ఇలా స్క్రీన్ షాట్ పెట్టేసుకోండి, ఈజీ ఉంటుంది. నిజంగా ప్యాటర్న్ కూడా చాలా ಲೈಟ್ ಹ್ಯಾಂಡ್ ವರ್ಕ್, ಮಸ್ಲಿನ್ ಫ್ಯಾಬ್ರಿಕ್ ಸೂಪರ್ ಆಗಿರುತ್ತೆ. ಇದೆಲ್ಲ ఎస్ ಒಂದು ಬರುತ್ತೆ ವಿಚಿತ್ರ ಸಿಲ್ಕ್ ಅಲ್ಲಿ. విచిత్ర సిల్క్, అది కూడా కొంచెం థిక్ గా ఉంది. ಮೂವಿಂಗ್ ಇದೆ ಇದು. ఇది ఒక టైప్ ఫ్యాబ్రిక్ అండి, విచిత్ర సిల్క్ టైప్ లోనే డిఫరెంట్ ఉంది. ఈ ఒక్క డిజైన్ కూడా చూడండి ఎంత క్లాసిక్ గా ఉందో. కలర్ ఆప్షన్ ಚೆನ್ನಾಗಿರೋದೇ ಬರುತ್ತೆ. వావ్, ಎಲ್ಲ ಡಿಫ್ರೆಂಟ್ ಅಕ್ರಲಿಕ್ ಇದೆ. ಎಲ್ಲ ಸೋಬರ್ ಕಲರ್ಸ್, ಕಣ್ಣು ಹೊಡೆಯೋ ತರ ಕಲರ್ ಯಾವುದಿಲ್ಲ, ಎಲ್ಲ ಸ್ಟ್ಯಾಂಡರ್ಡ್ ಕಲರ್ಸ್. ನಿಜವಾಗ್ಲೂ ಚೆನ್ನಾಗಿದೆ ಕಲರ್. ಸ್ಟ್ಯಾಂಡರ್ಡ್ ಕಲರ್ಸ್ ಬರುತ್ತೆ ನಿಮಗೆ, ಕಣ್ಣು ಹೊಡೆಯೋದು ಆ ತರ ಯಾವುದು ಕಲರ್ ಇಲ್ಲ. ಎಲ್ಲ ఫ్యాబ్రిక్ కూడా చాలా థిక్గా అండి, బాగుంది. ಗ್ಯಾರಂಟಿ. అండ్ ఇప్పుడు కూడా మంచి షిబోరి ప్యాటర్న్ ఇచ్చాడు. యోక్ పాట్లో కూడా క్లాసిక్ వర్క్ అనేది ఇచ్చాడండి. ఇదైతే ఇంకా బాగుంది. అండ్ సేల్ పర్పస్ వాళ్ళైతే కనుక ప్రతిదీ ఒక్కొక్క బ్యాగ్ తీసేసుకోవడానికి ట్రై చేయండి, మీకు నచ్చినవి ఏదైనా ఉంటే. అండ్ ఇంకేమన్నా బాగుంది అనుకుంటే 2-3 బ్యాగ్స్ అలా మీరు ట్రై చేయొచ్చు. ಇದು ಫಾಯಿಲ್ ರಿಯಾಲ್, ఫాయిల్ రేను అంబ్రెల్లాలో వచ్చింది. నైరా కట్ట యొక్క డిజైన్ చూడండి, చాలా బాగుంది. ఇది కూడా మ్యారేజ్ ఫంక్షన్స్ కూడా అద్దరిపోతుందండి. ದುಪಟ್ಟ ನೋಡಿ, ఫుల్ ఫ్యాన్సీ దుప్పటా సీక్వెన్స్లు ఇచ్చేసాడు. వావ్, వెరీ యూనిక్ అండి. వన్ సైడ్ అలా వియర్ చేసుకుంటా డ్రెస్ వేసుకొని ಕ್ಲಾಸಿ ಲುಕ್ ಬರುತ್ತೆ. సూపర్. ಮತ್ತೆ ಕಲರ್ ಚಾರ್ಟ್ ಇದಕ್ಕೆಲ್ಲ ಸ್ವಲ್ಪ ಡಾರ್ಕ್ ಬರುತ್ತೆ, ಎಲ್ಲ 3D ಕಲರ್ಸ್ ಬರುತ್ತೆ. 3D ಕಲರ್ ಚಾರ್ಟ್ అన్ని 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 కూడా. ಮ್ಯಾರೇಜ್ ಅಲ್ಲಿ ಯಾರು ಗಿಫ್ಟ್ ಬೇಕಾದ್ರೂ ನೀವು 2-3 ಬ್ಯಾಗ್ಸ್ ತಗೋಬಹುದು. ಡಿಫ್ರೆಂಟ್ ಕಲರ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಈಸಿ. ಮ್ಯಾರೇಜ್ ಫಂಕ್ಷನ್ಗೂ ನೀವು ಡಿಸ್ಟ್ರಿಬ್ಯೂಟ್ ಮಾಡಕ್ ತಗೋಬಹುದು. ಅದರಲ್ಲೂ ಬೆಸ್ಟ್ ಇರುತ್ತೆ. ಇನ್ನವೇ ಅದಕ್ಕೂ ತಗೊಂತವ್ರೆ, ಯಾರು ಸೀರೆ ಕೊಡ್ತಾರೆ, ಯಾರು ಡ್ರೆಸ್ಸು ಕೊಡ್ತಾರೆ, ಅವ್ರ ಚಾಯ್ಸಬಲ್. ಇದು ಕೊಟ್ಟರು ನಿಮ್ಗೆ ಚೆನ್ನಾಗಿರುತ್ತೆ. ಟಾಪ್ ಬಾಟಮ್ ದುಪಟ್ಟ 3 ಪೀಸ್ ಸೆಟ್ ಬಂದ್ಬಿಡುತ್ತೆ. ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಈಸಿ ಇರುತ್ತೆ. ಯಾಕಂದ್ರೆ ಬರೀ XXL ಬೇಕು, XXL ತಗೊಳ್ಳಿ. ಎಲ್ ಬೇಕು ಎಲ್ಲಿ ತಗೊಳ್ಳಿ. 2 in 1 ಎರಡು ಬೇಕಾ, ಬಂದು ಎಲ್ಲಿ ಒಂದು XXL ತಗೋಬಹುದು. ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಈಸಿ ಇರುತ್ತೆ ಈ ಐಟಮ್ ಎಲ್ಲ. నెక్స్ట్ చూడండి, ఇది ఇంకా అద్దరిపోయింది. ఫేవరెట్ కలర్ ఆలియా ప్లస్ నైరా ఫ్యాబ్రిక్ ఉంది. ಮೇಲೆ కాన్సెప్ట్ ನೋಡಿ. ఎస్, సూపర్ ఉందండి. వర్క్ మాత్రం అద్దరిపోయింది. అంటే ఇది చూస్తున్నారు కదా, ఇలా వచ్చి ఇలా వస్తుంది ఇది. సో ఇక్కడ వర్క్ కూడా చాలా బాగా ఇచ్చాడండి. అండ్ యూనిక్ ఫ్యాబ్రిక్ అని చెప్పుకోవచ్చు అసలుకి. దుపట్టా ఆల్సో డిజిటల్లో వచ్చేసింది మనకి. వావ్, సూపర్. ఇదొక్క డ్రెస్ చాలండి, పార్టీలో హైలైట్ అయిపోతుంది మనకి. కలర్ కాంబినేషన్ ನೋಡಿ సార్ చక్కదాకా చూపించండి సార్. డ్రెస్ క్లియర్గా ఒకసారి చూపించండి, అప్పుడు మనం ఫుల్ అవుట్ఫిట్ వేరే కలర్ చూపిద్దాం. ఎందుకంటే తెలియాలి కదా మన వాళ్ళకి కూడా, మనం చూసేస్తున్నాము. వావ్, నిజంగా అండి పార్టీ వేర్ లుక్ మాత్రం అద్దరిపోతుంది. ఇది చూసుకోండి, మీరు ఇంకా క్లియర్గా వేసుకుంటే బాగుంటుందిలేండి. కలర్ చూద్దాం. చూడండి ఎంత మంచి మంచి కలర్స్ ఉన్నాయో. ఇది ఒక్క చాలు గ్రాండ్ అవుట్ఫిట్ మనం వేసుకునేకి. సూపర్ అవుట్ఫిట్, క్లాసీ లుక్. అక్కడ ఒకటి ఉంది. సో ఇది మంచి కలర్ ఇచ్చాడే, సూపర్ ఉన్నాయండి. కలర్ కాంబినేషన్ మాత్రం సీరియస్గా తీసుకోవాల్సిన పీసెస్ అని చెప్పుకోవచ్చు. ఇవైతే క్లాసీ లుక్ బರುತ್ತೆ. ఫ్యాన్సీ ಗೋಲಿ ದುಪಟ್ಟ ಬರುತ್ತೆ. ಗೋಲಿ ದುಪಟ್ಟ ಅಂತ డిఫరెంట్గా.
పాయిలింగ్ కదా. ఇದ್ರ ಮೇಲೆ ಶೋಬರ್ ಟಾಪ್. ఓకే, బ్లాక్ కలర్ స్ట్రైట్ కట్ టాప్ వచ్చేసింది. ಅದಕ್ಕೆ ಪ್ಯಾಂಟ್ ಕಾಂಬಿನೇಷನ್ ದುಪಟ್ಟಾ ಜೊತೆಗೆ ಮ್ಯಾಚ್ ಆಗುತ್ತೆ. ఓకే, ప్యాంట్ కి సేమ్ ప్రింటెడ్ అదే పాయిల్ ప్రింటింగ్ ఇచ్చేసాడండి. ಅದು ಪ್ಯಾಂಟ್ ಜೊತೆ ಮ್ಯಾಚ್ ಆಗುತ್ತೆ. ఓకే, ಈ ತರ ಆಸ್ ಇಟ್ ಇಸ್ ಫೋಟೋ ಪ್ರಕಾರ. ಇದರ ಕಲರ್ ಆಪ್ಷನ್ ಹಿಂಗ್ ಬರುತ್ತೆ ನೋಡಿ. చూడండి ఎన్ని ఉన్నాయి, ఇంకా ఉన్నాయి. అన్ని బ్యాగులు చూపించడానికి కావద్దండి డిజైన్లో, మొత్తం ఒకటే వీడియోలో. ಎಲ್ಲ ಡಿಫರೆಂಟ್ ಲುಕ್ ಬರುತ್ತೆ. 1 అవర్ పైనే పడుతుంది ఇవన్నీ చూపించాలంటే. ಚೆನ್ನಾಗಿರುತ್ತೆ. నెక్స్ట్ వచ్చేసి ಇದು ಬಂದು ನಿಮಗೆ మస్లిన్ లోనే ఆలియా ప్లస్ అంబ్రెల్లా సెల్ఫ్ ప్రింట్. ఓకే, గోల్డెన్ పాయిల్ ప్రింటింగ్ అండ్ వర్క్ కూడా చూసుకోండి అబ్బా. ఇది ప్యాంట్ అండ్ దుప్పటా కూడా ఫుల్ ఫ్యాన్సీ, వన్ సైడ్ వేసుకునే సూపర్ ఉంటుంది అబ్బా. మీరు వేసుకుంటే బాగాలేదు, మేము వేసుకుంటే బాగానే ఉంటుంది. ఎంత బాగుంటుంది కదా, సీరియస్లీ. ಫೋಟೋ ಸೂಪರ್. ಹೆಂಗ್ ಫೋಟೋ ಇದೆ ಹಂಗೆ ಪೀಸ್ ಬರುತ್ತೆ ನಿಮ್ಗೆ, ಏನ್ ಚೇಂಜಸ್ ಬರಲ್ಲ. ಫೋಟೋದಲ್ಲಿ ಹೆಂಗಿದೆ ಅದೇ ಸೇಮ್ ಟು ಸೇಮ್ ಪೀಸ್ ಒಳಗಡೆ ಇರುತ್ತೆ ನಿಮ್ಗೆ. ಟೋಟಲ್ 8 ಪೀಸ್ಗೂ ಫೋಟೋ, 8 ಪೀಸ್ಗೂ ಕವರ್, ಪ್ಲಸ್ ಆ ಕವರ್ಗೆ ಒಂದ್ ಬ್ಯಾಗ್ ಪ್ಲಸ್ ಫೋಟೋ ಕೂಡ వచ్చేస్తుంది మనకి. ಕಸ್ಟಮರ್ಗೆ ಒಂದು ಕಂಫರ್ಟಬಲ್ ಆಗಿ ಇರುತ್ತೆ. ಬ್ಯಾಗ್ ಇದೆಯಾ ಮಾರಕ್ಕೆ ಈಸಿ ಇರುತ್ತೆ, ಐಟಮ್ ಮಾರ್ಬೋದು, ಮಿಕ್ಕಿದ ಬ್ಯಾಗ್ ಮನೆಗೆ ಯೂಸ್ ಮಾಡ್ಬೋದಲ್ಲ. ಓಕೆ.